ಸಾಕಷ್ಟು ವಾದಗಳು ಬಂದವು. ಹೇಳೋಣ, ಅವುಗಳ ಪೈಕಿ ಕೆಲವಕ್ಕಾದ್ರೂ ತಾವು ಕೆಲವೊಂದು ನೀನು ಎಲ್ಲಾನು ಉತ್ತರ ಕೊಡೋಣ, ಅದಕ್ಕೇನಂತೆ. ಮತ್ತೆ ಉತ್ತರ ಕೊಡಬೇಕಾಗಿರೋ ಬಾಧ್ಯತೆ ಎಲ್ಲರಿಗೂ ಇರುತ್ತೆ ಸಮಾಜದಲ್ಲಿ, ಕೊಡೋಣ. ಹಾಗೆ ಪ್ರಿಯಾಂಕ ಖರ್ಗೆ ಅವ್ರಿಗೂ ಉತ್ತರ ಕೊಡುವಂತಹ ಬಾಧ್ಯತೆ ಇರುತ್ತೆ, ಅವರು ಕೊಡ್ತಾರೆ. ನೋಡೋಣ ಯಾವಾಗ ಕೊಡೋ ಪರಿಸ್ಥಿತಿ ಬರುತ್ತೆ ಅಂತ, ಅವಾಗ ನೋಡೋಣ. ಈಗ ಸುಧೀರ್ ಅವ್ರು ಮಾತಾಡ್ತಾ ಪದೇ 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 ಏನು ಬಳಸ್ತಾ ಇದ್ರು ಪದಗಳು? ನಿರ್ಬಂಧ, ನಿಷೇಧ, ನಿಯಂತ್ರಣ. ಅಂದರೆ ಬಾಯಿ ತೆಗೆದ್ರೆ ಏನು ಹೇಳೋದು? ರಿಸ್ಟ್ರಿಕ್ಟ್ ಮಾಡ್ತೀನಿ, ನಾನು ಟಾಲರೇಟ್ ಮಾಡಲ್ಲ, ನಿನ್ನನ್ನು ಬ್ಯಾನ್ ಮಾಡ್ತೀನಿ. ಅವ್ರು ಕನ್ನಡದಲ್ಲಿ ಹೇಳಿದ್ದೆ, ನಾನು ಇಂಗ್ಲೀಷ್ನಲ್ಲಿ ತರ್ಜಮೆ ಮಾಡಿ ಇದ್ರ ಮಾನಸಿಕತೆ ಯೋಚನೆ ಮಾಡೋಣ. ಮತ್ತು ಇನ್ನೊಂದು, ಯಾರೋ ಒಬ್ಬರು 1-4 ಜನ ಹುಡುಗರು ಒಂದು ಕಾಲ್ ಹಿಡ್ಕೊಂಡು ಹೋಗ್ತಾ ಇದ್ದಾರಪ್ಪ. ಎಷ್ಟು ಇನ್ಸೆಕ್ಯೂರಿಟಿ ಸ್ವಾಮಿ, ಅವ್ರಿಗೆ ಭಯ ಪಡ್ತಾ ಇದ್ದಾರೆ. ಯಾವ ಸ್ಥಾನದಲ್ಲಿದ್ದಾರೆ, ಇಷ್ಟು ಭಯ ಬೇಕಾ? ಅದೇ ತೋರಿಸುತ್ತೆ ಏನಿದೆ ಅಂತ. ಹುಳ್ಳುಳ್ಳಿಗೆ ಶಸ್ತ್ರಾಸ್ತ್ರ ಪ್ರದರ್ಶನ ಅಂತಾರೆ. ಅಯ್ಯೋ, ಈಗಂತೂ ಸುಧೀರ್ ಅವ್ರು ಮಾತಾಡ್ತಾ ಹೇಳಿದ್ರು, ದಂಡ ತಗೊಂಡು ಹೋಗ್ತಾರೆ, ನಮ್ಮಲ್ಲಿ ಬಡಿಗೆ ಅಂತಂತಾರೆ, ಆಮೇಲೆ ಮಚ್ಚು ತಿರುಗಿಸ್ತಾರೆ ಅಂತ. ಅಂದರೆ ಬುದ್ಧಿವಂತರಿದ್ದಾರೆ ಸುಧೀರ್ ಅವರು. ಹೇಳ್ತಾ ಹೇಳ್ತಾ ಆಮೇಲೆ ನೆಕ್ಸ್ಟ್ ಬರ್ತಾರೆ, ಮಚ್ ತಗೋತಾರೆ, ಲಾಂಗ್ ತಗೋತಾರೆ, ಗನ್ ತಗೋತಾರೆ, ಇದನ್ನ ಅಂತ. ಅಂದರೆ ಬೈ ಅಸೋಸಿಯೇಷನ್ ಇವ್ರು ಏನು ಮಾಡ್ತಾ ಇದ್ದಾರೆ ಅಂತಂದರೆ, ನೋಡಿ ಇವರೆಲ್ಲ ಈ ಥರ ಮಾಡೋಕ್ಕೆ ಅಂತ ಬಿತ್ತರ್ಸಕ್ಕೆ ಹೋಗ್ತಾ ಇದ್ದಾರೆ. ಆದರೆ ನಂಬಿಲ್ಲ, ದೇಶ ಇದನ್ನು ನಂಬೋದು ಇಲ್ಲ. ಯಾಕೆ ಅಂದರೆ RSSನ RSS ಅಂದರೆ ಏನು ಅಂತ ಈ ದೇಶ ನೋಡಿದೆ. ಹೆಜ್ಜೆ ಹೆಜ್ಜೆ ಹಂತವಾಗಿ ಇವತ್ತು ಬೆಳ್ಕೊಂಡು ಬಂದಿದೆ. ಆದ್ದರಿಂದ ಈ ಥರದ್ದೇನೋ ಅಸೋಸಿಯೇಷನಲ್ಲಿ ಆ ಪದಾನೂ ಹಾಕ್ತೀನಿ, ಈ ಪದಾನೂ ಹಾಕ್ತೀನಿ, ಅದಕ್ಕೆ ಹಿಂಗಾಗ್ಬಿಡುತ್ತೆ ಅಂತಂತಾರೆ. ಮತ್ತು ಇನ್ನೂ ಒಂದು ಹೇಳ್ಬಿಡ್ತೀನಿ, ಆಯಿತು ಇದು ಕಾನೂನಿನ ಚರ್ಚೆ ಅಲ್ಲ, ಆದರೂ ಹೇಳ್ತೀನಿ. ಏನು ಅಂದರೆ ಆರ್ಮ್ಸ್ ಆ್ಯಕ್ಟ್ ಅಂತ ನಮ್ಮ ದೇಶದಲ್ಲಿ ಒಂದಿದೆ. ಇವರು ಈ ಥರದ್ದೆಲ್ಲ ಶಸ್ತ್ರಾಸ್ತ್ರಗಳು ಅಂತಂದು ಬಿಟ್ರಲ್ಲ, ಶಸ್ತ್ರಾಸ್ತ್ರನ ಸರ್, ಒಂದು ದಂಡ, ಒಂದು ಬಡಿಗೆ. ಯಾರೋ ಅಜ್ಜ ಒಂದು ತಗೊಂಡು ಹೋಗ್ತಾ ಇರ್ತಾನೆ. ಕಾಂಗ್ರೆಸ್ಸಿನ ಆಡಳಿತದಲ್ಲಿ ಈ ಥರದ್ದೆಲ್ಲ ನಿರ್ಬಂಧ, ನಿಷೇಧ, ಆಮೇಲೆ ನಿಯಂತ್ರಣ ಅಂತಂತ ಇದ್ರೆ ಯಾರೋ ಒಂದು ಕೋಲ್ ತಗೊಂಡು ಹೋಗ್ತಾರೆ. ನೋಡಿ ನೋಡಿ ನೋಡಿ, ಇವನು RSS, ಇವನನ್ನು ಹಿಡ್ಕೊಂಡು ಹೋಗ್ಬಿಡೋಣ, ಇದು ತಪ್ಪು. ಸಾರ್ವಜನಿಕ ಸ್ಥಳ, ಒಂದು ಅಜ್ಜ ತಗೊಂಡು ಹೋಗ್ತಾ ಇದ್ದಾನೆ ಕೋಲ್ನ, ಇನ್ಯಾರೋ ಒಂದಿಷ್ಟು ಹುಡುಗರು ಆಟ ಆಡ್ಕೊಂಡು ಹೋಗ್ತಾ ಇದ್ದಾರೆ, ರಸ್ತೆ ಮೇಲೆ ಹೋಗ್ತಾ ಇದ್ದಾರಲ್ಲ, ಆದ್ದರಿಂದ ಇವರನ್ನ ನಿಷೇಧ ಮಾಡೋಣ, ನಿರ್ಬಂಧ ಮಾಡೋಣ, ನಿಯಂತ್ರಣ ಮಾಡೋಣ. ಇದೇ ಮಾನಸಿಕತೆ ತೋರಿಸ್ತಾ ಇದೆ. ಆರ್ಮ್ಸ್ ಆ್ಯಕ್ಟ್ನಲ್ಲಿ ಸ್ಪಷ್ಟವಾಗಿ ಆರ್ಮ್ಸ್ ಅಂದರೆ ಏನು, ಯಾವುದು ಅಲ್ಲ ಅಂತ ಇದೆ. ಆದ್ದರಿಂದ ಇದನ್ನ ಹೇಳ್ತಾ 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 ಇವ್ರ ಮನೆ ಒಳಗೆ ಮಾಡ್ಕೊಳ್ಳಿ. ಏನು ಸರ್, ನಮ್ಮ ದೇಶದಲ್ಲಿ ಸಂವಿಧಾನ ಇಲ್ವಾ? ನಮ್ಮ ದೇಶದಲ್ಲಿ ಸಾರ್ವಜನಿಕ ಸ್ವತ್ತು ಅಂತಂದರೆ ಸರ್ಕಾರದ ಸ್ವತ್ತ. ಸಾರ್ವಜನಿಕ ಸ್ವತ್ತಿಗೂ ಸರ್ಕಾರದ ಸ್ವತ್ತಿಗೂ ಒಂದು ವ್ಯತ್ಯಾಸ ಇದೆ ಸ್ವಾಮಿ, ಅದನ್ನು ತಿಳ್ಕೊಳ್ಬೇಕು. ಆಮೇಲೆ ಇವ್ರಿಗೆ ಇನ್ನೊಂದು,